ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಕೂಡ ಒಂದು ಹೊಸ ಯೋಜನೆ ಬಗ್ಗೆ ಮಾತನಾಡೋದಕ್ಕೆ ಅಂತಲೇ ಬಂದಿದ್ದೀನಿ. ಅದೇನು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಯುಟಿಲೈಸ್ ಮಾಡ್ಕೊತಿರುವಂತಹ ಒಂದು ಯೋಜನೆಯ ಪರ್ಯಾಯವಾಗಿ ಒಂದು ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ನೀವು ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಈ ಯೋಜನೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಏನು ಇಂದಿರಾ ಕಿಟ್ ಯೋಜನೆ ನಾವು ಹೇಗೆ ಯುಟಿಲೈಸ್ ಮಾಡ್ಕೊತಿದ್ವಿ ಮತ್ತು ಇದನ್ನು ನೆಕ್ಸ್ಟ್ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ, ನಮ್ಮ ಕರ್ನಾಟಕ ಸರ್ಕಾರ ಆಹಾರ ಇಲಾಖೆಯ ವತಿಯಿಂದ ಈ ಇಂದಿರಾ ಕಿಟ್ ಅನ್ನೋ ಒಂದು ಯೋಜನೆಯನ್ನು ಜಾರಿ ಮಾಡ್ತಾ ಇದೆ. ಅದೇನು ಅಂತ ಹೇಳಿದರೆ, ನಾವು ಆಲ್ರೆಡಿ ಯುಟಿಲೈಸ್ ಮಾಡ್ಕೊತಿರುವಂತಹ ಅನ್ನಭಾಗ್ಯ ಯೋಜನೆಯ ಪರ್ಯಾಯ ಯೋಜನೆಯಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿರೋದು. ಈ ಯೋಜನೆಯ ಉದ್ದೇಶ ಏನು ಅಂತ ಹೇಳೋದಾದರೆ, ಕರ್ನಾಟಕದ ಬಡ ಕುಟುಂಬಗಳಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಅದು ಹೇಗೆ ಅಂತ ಹೇಳೋದಾದರೆ, ನಾವು ಇಷ್ಟು ದಿನ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿಯಂತೆ ಆ ಕುಟುಂಬದ ಸದಸ್ಯರು ಎಷ್ಟು ಜನ ಇರ್ತಾರೋ ಅಷ್ಟು ಕೆಜಿ ಅಕ್ಕಿನ ನಾವು ತಗೊತಿದ್ವಿ. ಇವಾಗ ಈ ಇಂದಿರಾ ಕಿಟ್ ಯೋಜನೆ ಅಕ್ಕಿ ಸೇರಿ ಅಕ್ಕಿಯ ಜೊತೆಗೆ ಇನ್ನೂ ಹೊಸ ಹೊಸ ಪದಾರ್ಥಗಳನ್ನು ಅಳವಡಿಸ್ಕೊಂಡಿದೆ. ಇಷ್ಟು ದಿನ ನಮಗೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕುಟುಂಬದ ಒಬ್ಬ ಸದಸ್ಯನಿಗೆ 5 ಕೆಜಿ ಅಕ್ಕಿ ಅಂತೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅಕ್ಕಿ ಸಿಗ್ತಾ ಇತ್ತು. ಇವಾಗ 3 ಜನ ಇದ್ದರೆ 15 ಕೆಜಿ, 5 ಜನ ಇದ್ದರೆ 25 ಕೆಜಿ, ಈ ಥರ ಅಕ್ಕಿಯನ್ನು ತಗೋತಾ ಇದ್ವಿ. ಬರೀ ಅಕ್ಕಿಯನ್ನು ಕೊಡೋದ್ರ ಬದಲಿಗೆ ಒಂದು ಕುಟುಂಬವನ್ನು ಪೌಷ್ಟಿಕಾಂಶ ಇರುವಂತಹ ಒಂದು ಕಿಟ್ಟನ್ನಾಗಿ ಬದಲಾಯಿಸಿ ಕೊಡಬೇಕು ಅಂತ ಅನ್ನೋದು ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಇದ್ರ ಬಗ್ಗೆ ಮಾತನಾಡಿರುವಂತಹ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ನಮ್ಮ ಆಹಾರ ಸಚಿವರು KH ಮುನಿಯಪ್ಪನವರು ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬಡ ಕುಟುಂಬಗಳ ಆಹಾರ ಭದ್ರತೆಯನ್ನು ಹೆಚ್ಚಿಸೋದು ಮತ್ತು ಮುಖ್ಯವಾಗಿ ಮಕ್ಕಳಲ್ಲಿ ಬೆಳವಣಿಗೆಯ ಹಂತ ಹಂತವಾಗಿ ಅವರ ಬೆಳವಣಿಗೆಗೆ ಯಾವುದೇ ಕೊರತೆ ಆಗಬಾರದು ಅನ್ನೋ ಒಂದು ಮೂಲ ಉದ್ದೇಶ ಆಗಿದೆ ಅಂತ. ಅನ್ನಭಾಗ್ಯ ಯೋಜನೆಗೂ ಇಂದಿರಾ ಕಿಟ್ ಯೋಜನೆಗೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಎಕ್ಸ್ಟ್ರಾ ಅಡಿಷನಲ್ ಆಗಿದೆ ಅಷ್ಟೇ. ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಬರೀ ಅಕ್ಕಿನ ಮಾತ್ರ ತಗೋತಾ ಇದ್ವಿ. ಇವಾಗ ಅನ್ನಭಾಗ್ಯ ಯೋಜನೆಯಿಂದ ಇಂದಿರಾ ಕಿಟ್ ಯೋಜನೆಯಲ್ಲಿ ನಾವು ಅಕ್ಕಿಯ ಜೊತೆಗೆ ಇನ್ನೂ 4 ಪದಾರ್ಥಗಳನ್ನು ಸೇರಿಸಿ ತಗೋತಾ ಇದ್ವಿ. ಅದೇನು ಅಂತ ಹೇಳಿದ್ರೆ ಅಕ್ಕಿಯ ಜೊತೆಗೆ ಬೇಳೆ, ಎಣ್ಣೆ, ಉಪ್ಪು ಮತ್ತು ಸಕ್ಕರೆ ಈ 4 ಪದಾರ್ಥಗಳನ್ನು ಸೇರಿಸಿ ಕೊಡ್ತಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ ಅಂತ ಹೇಳೋದಾದರೆ, 1 ಲೀಟರ್ ಎಣ್ಣೆ, 1 ಕೆಜಿ ಬೇಳೆ, 1 ಕೆಜಿ ಸಕ್ಕರೆ ಹಾಗೂ 1 ಕೆಜಿ ಉಪ್ಪು. ಇದನ್ನು ಒಂದು ಕಿಟ್ಟನ್ನಾಗಿ ಪರಿವರ್ತಿಸಿ, ಅಕ್ಕಿಯ ಜೊತೆಗೆ ಒಂದು ಕಿಟ್ಟನ್ನಾಗಿ ಪರಿವರ್ತಿಸಿ ಒಂದು ಕುಟುಂಬಕ್ಕೆ ಒಂದು BPL ಕಾರ್ಡ್ ಹೊಂದಿರುವಂಥ ಇದಕ್ಕೋಸ್ಕರನೇ ಅಂತಾರೆ, ಈ ಒಂದು ಯೋಜನೆಗೋಸ್ಕರ ಅಂತಲೇ ಕರ್ನಾಟಕ ಸರ್ಕಾರ 2,000 ಕೋಟಿಯನ್ನು ಮೀಸಲಾಗಿ ಇಟ್ಟಿದೆ. ಸಚಿವರು ಹೇಳಿರುವ ಪ್ರಕಾರ ಇದರ ಪೂರ್ವ ತಯಾರಿ ಏನಿದೆ ಇದು 2025ರ ಕೊನೆಯಲ್ಲೇ ಮುಕ್ತಾಯಗೊಂಡಿದೆ. ಇದು ವಿತರಣೆ ಯಾವಾಗ ಆಗುತ್ತೆ ಅಂತ ಹೇಳೋದಾದರೆ, ಇದೇ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇದರ ವಿತರಣೆ ಆಗುತ್ತೆ. ಮತ್ತು ಇದನ್ನು ಯಾರು ಪಡ್ಕೋಬೋದು ಅಂತ ಹೇಳಿದರೆ, ನಾನು ಆಗ್ಲಿಂದನೇ ಹೇಳ್ತಿರೋ ಪ್ರಕಾರ BPL ಕಾರ್ಡ್ ಇರುವಂಥವರು ಈ ಒಂದು ಯೋಜನೆಯನ್ನು ಯುಟಿಲೈಸ್ ಮಾಡ್ಕೋಬೋದು. ಬರೀ BPL ಕಾರ್ಡ್ ಇರೋರು ಅಂದರೆ BPL ಕಾರ್ಡ್ ಇರುವಂಥವರು ಅವರ ಆಧಾರನ BPL ಕಾರ್ಡ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ಅವರು KYCನ ಅಪ್ಡೇಟ್ ಮಾಡಿಸಿರಬೇಕು. ಅಂಥವರು ಈ ಯೋಜನೆಯನ್ನು ಯುಟಿಲೈಸ್ ಮಾಡ್ಕೊಬೋದು. BPL ಕಾರ್ಡ್ ಜೊತೆಗೆ ಅಂತ್ಯೋದಯ ಅಂತ ಒಂದು ಕಾರ್ಡ್ ಇದೆ, ಅದನ್ನು ಕೂಡ ತುಂಬ ಜನ ಬಳಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಯೋಜನೆಯನ್ನು ಯುಟಿಲೈಸ್ ಮಾಡ್ಕೊಬೋದು. ಮತ್ತು ನಿಮ್ಮ ಕಾರ್ಡಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳಿ, ಅಥವಾ ಆಹಾರ ಇಲಾಖೆ ಕಚೇರಿಗಳಿಗೆ ಹೋಗಿ ಕೂಡ ಅದನ್ನು ಸರಿಪಡಿಸ್ಕೋಬೋದು ಮತ್ತು ಈ ಯೋಜನೆಯನ್ನು ಯುಟಿಲೈಸ್ ಮಾಡ್ಕೊಬೋದು. ಖಂಡಿತವಾಗ್ಲೂ ನಿಮಗೆ ಈ ಸುದ್ದಿ ಇಷ್ಟ ಆಗಿರುತ್ತೆ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.